ವರ್ಷಕ್ಕೆ 3 ಸಿನಿಮಾ ಕೊಡ್ತಾ ಇದ್ದವರು ಇವಾಗ ವರ್ಷಕ್ಕೆ 1 ಸಿನಿಮಾ ಕೊಡೋ ಹಂತಕ್ಕೆ ಬಂದಿದ್ದಾರೆ. ಕಿಚ್ಚ ಸುದೀಪ್ ಅವರ ಮುಂಬರುವ ಸಿನಿಮಾಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ವಿಡಿಯೋನ ಕೊನೆ ತನಕ ಆರಾಮಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಸಿನಿಮಾಗಳ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ನೀವೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಅದರಲ್ಲಿ ಮೊದಲನೇದಾಗಿ ಬರೋ ಸಿನಿಮಾನೇ ಮ್ಯಾಕ್ಸ್ ಸಿನಿಮಾ ಎಲ್ಲ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಮ್ಯಾಕ್ಸ್ ಸಿನಿಮಾ ಕಿಚ್ಚ ಸುದೀಪ್ ರವರ 46ನೇ ಸಿನಿಮಾ. ಇದರ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯನ್, ಒನ್ ಆಫ್ ದಿ ಡಬ್ ಡೈರೆಕ್ಟರ್. ಇವ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ. ಇವರ ಮುಂದೆ ಒಂದು ಫೋಟೋ, ಇವರು ಶೂಟ್ ಮಾಡಿರ್ತಕ್ಕಂಥ ಫ್ರೇಮ್ಸ್ಗಳು ಇವರ ಬಗ್ಗೆ ಹೇಳ್ತಾ ಇದ್ದಾವೆ. ಡೈರೆಕ್ಟರ್ ಕೂಡ ತಮಿಳ್ನಾಡವರೇ, ಹಾಗೆ ಪ್ರೊಡ್ಯೂಸರ್ ಕೂಡ ತಮಿಳ್ ಇಂಡಸ್ಟ್ರಿ ಅವರೇ ಎಸ್ ತನು ಕಲೈಪುಲಿ ವಿ ಕ್ರಿಯೇಷನ್ಸ್ ಅನ್ನೋ ಪ್ರೊಡ್ಯೂಸರು ಈ ಸಿನಿಮಾಗೆ ಬಂಡವಾಳನ ಹೂಡಿದ್ದಾರೆ. ಜೊತೆಗೆ ಕಿಚ್ಚ ಸುದೀಪ್ ರವರು ಕೂಡ ಈ ಸಿನಿಮಾಗೆ ಬಂಡವಾಳನ ಹಾಕಿದ್ದಾರೆ. ಈ ಸಿನಿಮಾದ ಬಜೆಟ್ ಸುಮಾರು 100 ಕೋಟಿಗೂ ಹೆಚ್ಚಿದೆ. ಇದು ಕಿಚ್ಚ ಸುದೀಪ್ ಅವರ ಮೊದಲನೆಯ ಸಿನಿಮಾ. 100 ಕೋಟಿಗೂ ಹೆಚ್ಚು ಬಜೆಟ್ ಅನ್ನ ಹಾಕಿ ಮಾಡ್ತಾ ಇರೋದು. ಅಭಿಮಾನಿಗಳು ಕೂಡ ಮ್ಯಾಕ್ಸ್ ಸಿನಿಮಾನ ಭರ್ಜರಿಯಾಗಿ ಪ್ರಮೋಷನ್ ಅನ್ನ ಮಾಡ್ತಾ ಇದ್ದಾರೆ. ಅವುಗಳ ಫೋಟೋಸ್ ಗಳನ್ನ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಹಾಗೆ ಸಾಕಷ್ಟು ವಿಡಿಯೋಗಳು ಕೂಡ ಇವೆ. ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಇನ್ನ ಮ್ಯಾಕ್ಸ್ ಸಿನಿಮಾದ ಕಾಸ್ಟ್ ಮತ್ತೆ ಕ್ರಿಯೂ. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರ ಮಗಳು ಸಾನ್ವಿ ಅವರು ಕೂಡ ನಟನೆ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ, ಆದ್ರೆ ಅದು ಕನ್ಫರ್ಮ್ ಆಗಿಲ್ಲ. ಸಂಯುಕ್ತ ವರ್ನಾಡ್, ವರಲಕ್ಷ್ಮಿ, ಸುಕೃತ, ಅನಿರುದ್ಧ್ ಭಟ್, ತಮಿಳಿನ ಫೇಮಸ್ ವಿಲನ್ ಸುನೀಲ್, ನಮ್ಮ ಕನ್ನಡದ ಪ್ರಮೋದ್ ಶೆಟ್ಟಿ, ಇನ್ನ ಹಲವಾರು ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ಇದರ ಮ್ಯೂಸಿಕ್ ಡೈರೆಕ್ಟರ್ ಬಿ ಅಂಜನೇಶ್ ಲೋಕನಾಥ್. ಇವರ ಮ್ಯೂಸಿಕ್ ಅನ್ನ ನಾವು ವಿಕ್ರಾಂತ್ ರೋಣದಲ್ಲಿ ಬಹಳ ಅದ್ಭುತವಾಗಿ ಕೇಳಿದ್ವಿ, ವೈರಲ್ ಕೂಡ ಮಾಡಿದ್ವಿ. ಸಿನಿಮಾದ ಸ್ಟೋರಿ ಒಂದು ರಾತ್ರಿಯ ಕತೆ ಅನ್ನೋದು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂನಲ್ಲಿ ಒಬ್ಬ ಕಲಾವಿದರು ಬಿಟ್ಟು ಕೊಟ್ಟಿದ್ರು. ಅವರು ಕೂಡ ಮ್ಯಾಕ್ಸ್ ಸಿನಿಮಾದಲ್ಲೇ ಕೆಲಸ ಮಾಡಿರೋರು. ಆ ಒಂದು ಸಸ್ಪೆನ್ಸ್ ಅನ್ನ ಬಿಟ್ಕೊಟ್ಟಿದ್ದು ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಾಯಿತು. ಕಿಚ್ಚ ಸುದೀಪ್ ರವರೇ ಹೇಳಿರೋ ಹಾಗೆ ಇದು ಒನ್ ಆಫ್ ದಿ ಕಮರ್ಷಿಯಲ್ ಸಿನಿಮಾ. ಅಭಿಮಾನಿಗಳು ಅರ್ಚ್ಕೊಂಡು ಕಿರ್ಚ್ಕೊಂಡು ಸೆಲೆಬ್ರೇಟ್ ಮಾಡ್ತಕ್ಕಂತ ಸಿನಿಮಾ ಮ್ಯಾಕ್ಸ್ ಆಗಿರುತ್ತೆ. ಇದು ಮ್ಯಾಕ್ಸ್ಗೆ ಫ್ಯಾನ್ಸ್ಗೆ ಒಂದು ದೊಡ್ಡ ಫೀಸ್ಟ್ ಆಗಿರುತ್ತೆ ಅಂತ ಸಿನಿಮಾ ನೋಡಿದಂತ ಕಲಾವಿದರು ಕೂಡ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ರಾಜಕಾರಣಿ ವ್ಯಕ್ತಿಗೋಸ್ಕರ ಸುದೀಪ್ ಸರ್ ಅವರು ಆಕ್ಷನ್ ತಗೊಂಡು ಅವರು ಸಸ್ಪೆಂಡ್ ಆಗ್ತಾರೆ. ಅದು 2 ತಿಂಗಳು. ಆ 2 ತಿಂಗಳು ಸಸ್ಪೆಂಡ್ ಆದ್ಮೇಲೆ ಏನಾಗತ್ತೆ ಅನ್ನೋದೇ ಸಿನಿಮಾದ ಸ್ಟೋರಿ ಆಗಿರುತ್ತೆ ಅಂತ ಒಂದು ಶಾರ್ಟ್ ಲೈನ್ ಸ್ಟೋರಿಯನ್ನ ಬಿಟ್ಟು ಕೊಟ್ಟಿದ್ದಾರೆ. ಇವರ ಮುಂದಿನ ಸಿನಿಮಾ ಕಿಚ್ಚ 47. ಇದು ಕಿಚ್ಚ ಸುದೀಪ್ ರವರ ಹುಟ್ಟುಹಬ್ಬಕ್ಕೆ ಅನೌನ್ಸ್ಮೆಂಟ್ ಆದಂತ ಸಿನಿಮಾ. ಅನೌನ್ಸ್ಮೆಂಟ್ ಮಾಡುವಾಗ್ಲೇನೆ ಒಂದು ಥೀಮ್ ಪೋಸ್ಟರ್ ಅನ್ನ ಬಿಟ್ಟಿದ್ರು. ಆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರ ಶರ್ಟ್ ಮೇಲೆ ರಕ್ತದ ಕಲೆ, ಕೈಯಲ್ಲಿ ಚಾಕು, ಹಾಗೆ ಹಾಕಿರೋ ಬೇಡಿ ಕೂಡ ಇತ್ತು. ಇದು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಆಗಿರುತ್ತೆ. ಈ ಗ್ಯಾಂಗ್ಸ್ಟರ್ ನ ಡೈರೆಕ್ಷನ್ ಮಾಡ್ತಾ ಇರೋ ಮಾನ್ಸ್ಟಾರ್ ಚೇರನ್. ಇವರು ಕನ್ನಡ ಸಿನಿಮಾಗಳನ್ನು ಕೂಡ ಇಂಡೈರೆಕ್ಟ್ ಆಗಿ ಮಾಡಿದ್ದಾರೆ. ಸುದೀಪ್ ಸರ್ 2004ರಲ್ಲಿ ಮೈ ಆಟೋಗ್ರಾಫ್ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ಆ ಸಿನಿಮಾನ ಕಿಚ್ಚ ಸುದೀಪ್ ರವರು ಚೇರನ್ ರವರ ಸ್ಟೋರಿಯನ್ನೇ ತಗೊಂಡು ರೀಮೇಕ್ ಮಾಡಿರ್ತಕ್ಕಂಥ ಸಿನಿಮಾ. ಚೇರನ್ ರವರು ಮಾಡಿರ್ತಕ್ಕಂಥ 4 ಸಿನಿಮಾಗಳಿಗೆ 4 ನ್ಯಾಷನಲ್ ಅವಾರ್ಡ್ಸ್ ಅನ್ನ ತಗೊಂಡಿದ್ದಾರೆ. ತುಂಬಾ ಒಳ್ಳೆ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಇನ್ನ ಪ್ರೊಡ್ಯೂಸರ್ ಕೂಡ ತಮಿಳ್ ಇಂಡಸ್ಟ್ರಿ ಅವರೇ, ಸತ್ಯ ಜ್ಯೋತಿ ಫಿಲ್ಮ್ಸ್. ಕಿಚ್ಚ 46 ಕೂಡ ತಮಿಳ್ ಇಂಡಸ್ಟ್ರಿ, ಕಿಚ್ಚ 47 ಕೂಡ ತಮಿಳ್ ಇಂಡಸ್ಟ್ರಿ. ಇನ್ನ ಈ ಸಿನಿಮಾದ ಹೀರೋಯಿನ್ ಶ್ರೀನಿಧಿ ಶೆಟ್ಟಿ. ಇದನ್ನ ಅವರ ಹುಟ್ಟುಹಬ್ಬಕ್ಕೆ ಅನೌನ್ಸ್ಮೆಂಟ್ ಮಾಡಿದ್ರು. ಹಾಗೆ ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ರು. ಇದು ಕೂಡ ಕಿಚ್ಚ 47 ಸಿನಿಮಾದ ಒಂದು ಅಫಿಷಿಯಲ್ ಪೋಸ್ಟರ್ ಆಗಿರುತ್ತೆ. ಇದು ಕಿಚ್ಚ ಸುದೀಪ್ ರವರ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುತ್ತೆ. ಇನ್ನ ಕಿಚ್ಚ 48 ದಟ್ ಈಸ್ ಅನೂಪ್ ಭಂಡಾರಿ ಅಂಡ್ ಕಿಚ್ಚ ಸುದೀಪ್ ರವರು ಮಾಡ್ತಾ ಇರೋ ಮತ್ತೊಂದು ಕೊಲಾಬರೇಷನ್ ಸಿನಿಮಾ ದಟ್ ಈಸ್ ವಿಲ್ಲ ರಂಗ ಭಾಷಾ. ಇದು ಒಂದು ಫ್ಯೂಚರಿಸ್ಟಿಕ್ ಸಿನಿಮಾ. ಇದು 2209ನೇ ಇಸ್ವಿಯಲ್ಲಿ ನಮ್ಮ ಪ್ರಪಂಚ ಹೇಗಿರಲಿದೆ, ಏನಾಗತ್ತೆ ಅನ್ನೋದನ್ನ ಊಹೆ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥ ಅನೂಪ್ ಭಂಡಾರಿ ಅವರ ಸಿನಿಮಾ. ಇದು ಅನೂಪ್ ಭಂಡಾರಿ ಅವರಿಗೆ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತಂತೆ. ಅವರ ಡೈರೆಕ್ಷನ್ ಗಳನ್ನ ನೀವು ಆಲ್ರೆಡಿ ನೋಡಿದ್ದೀರಾ. ರಂಗಿತ ರಂಗ ಆಗಿರ್ಬೋದು, ವಿಕ್ರಾಂತ್ ರೋಣ ಆಗಿರ್ಬೋದು. ವಿಕ್ರಾಂತ್ ರೋಣ ರಂಗಿತ ರಂಗ 2 ತರನೇ ಇತ್ತು. ಅವರು ಬರೀ 90-80 ಕೋಟಿ ಬಜೆಟ್ ನಲ್ಲಿ ಹಾಲಿವುಡ್ ರೀತಿ ವಿಜುವಲ್ಸ್ ಗಳನ್ನ ಕೊಟ್ಟಂತ ಮೊದಲ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಬಿಲ್ಲ ರಂಗ ಭಾಷಾ 3 ಹೆಸರುಗಳೇ ಹೇಳೋ ರೀತಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನೋ 3 ಫ್ಯೂಚರಿಸ್ಟಿಕ್ ಪಾತ್ರಗಳನ್ನ ತೆಗೆದುಕೊಂಡು ಮಾಡ್ತಾ ಇರತಕ್ಕಂತ ಒಂದು ಬಿಗ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಈ ಬಿಗ್ ಸಿನಿಮಾಗೆ ಒಂದು ಬಿಗ್ ಬಜೆಟ್ ಅನ್ನ ಹಾಕ್ತಾ ಇರ್ತಕ್ಕಂತ ಪ್ರೊಡ್ಯೂಸರ್ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್
ಸಂಸ್ಥೆ ಈ ಒಂದು ಸಿನಿಮಾಗೆ ಬಜೆಟ್ ಅನ್ನ ಹಾಕ್ತಾ ಇದೆ. ಇನ್ನ ಈ ಸಿನಿಮಾದ ಕಾಸ್ಟ್ ಮತ್ತೆ ಕ್ರೇವ್ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ನಿರೂಪ್ ಭಂಡಾರಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆಸ್ ವಿಜುವಲ್ ಅನೂಪ್ ಭಂಡಾರಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಅವರ ಮೈನ್ ಪಾತ್ರದ ಜೊತೆಗೆ ಇಲ್ಲಿ ಫೈಟ್ ಮಾಸ್ಟರ್ ಆಗಿ ಚೇತನ್ ಅವರು ಕೂಡ ಕೆಲಸನ ಮಾಡ್ತಾ ಇದ್ದಾರೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಕೂಡ ಬಿ ಅಂಜನೀಶ್ ಲೋಕನಾಥ್ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಅದು ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಕಿಚ್ಚ 46 ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಮುಗಿದ ನಂತರ ಬಿಲ್ಲಾರಂಗ ಭಾಷಾ ಸಿನಿಮಾ ಜೊತೆ ಕಿಚ್ಚ 47 ಕೂಡ ಟೇಕ್ ಆಫ್ ಆಗುತ್ತೆ. ಕಿಚ್ಚ 47 2025ರಲ್ಲಿ ರಿಲೀಸ್ ಆಗುತ್ತೆ. ಬಿಲ್ಲಾರಂಗ ಭಾಷಾ 2026ರಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನ ಕಿಚ್ಚ ಸುದೀಪ್ ರವರ 50ನೇ ಸಿನಿಮಾ. ಕಿಚ್ಚ ಸುದೀಪ್ ರವರಿಗೆ ಆಗ್ಲಿ ಕಿಚ್ಚ ಫ್ಯಾನ್ಸ್ಗೆ ಆಗ್ಲಿ ಇದು ಒಂದು ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಿಚ್ಚ ಸುದೀಪ್ ರವರು ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ತಾ ಇರ್ತಕ್ಕಂತ ಸಿನಿಮಾ. ಕಿಚ್ಚ 46 ಮ್ಯಾಕ್ಸ್ ಇಂದ ಕಿಚ್ಚ 49 ತನಕನು ನಾವು ಈ ಒಂದು ಪ್ರೊಸೀಜರ್ನ ಈ ಒಂದು ಲೈನ್ ಅಪ್ ನ ಫಾಲೋ ಮಾಡಬಹುದು. ಆದ್ರೆ ಇನ್ನ ಮುಂದೆ ಬರ್ತಕ್ಕಂಥ ಸಿನಿಮಾಗಳನ್ನ ಯಾವುದೇ ಕಾರಣಕ್ಕೂ ಡಿಕೋಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಪ್ರಾಜೆಕ್ಟ್ಗಳು ಯಾವ ಸಿನಿಮಾ ನಂತರ ಯಾವ ಸಿನಿಮಾವನ್ನ ಟೇಕ್ ಆಫ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ S19 ಸಿನಿಮಾನ ನರ್ತನ್ ಅವರು ಟೇಕ್ ಆಫ್ ಮಾಡಬೇಕಿತ್ತು. ಕಾರಣಾಂತರಗಳಿಂದ ನರ್ತನ್ ರವರ ಆ ಸ್ಟೋರಿ ಕಿಚ್ಚ ಸುದೀಪ್ ರವರಿಗೆ ಹೋಗ್ತಾ ಇದೆ. ನರ್ತನ್ ರವರು ಮತ್ತೆ ಕಿಚ್ಚ ಸುದೀಪ್ ರವರು ಹಾಗೆ KVN ಪ್ರೊಡಕ್ಷನ್ ಅವರು ಸೇರ್ಕೊಂಡು ಒಂದು ಸಿನಿಮಾನ ಮಾಡೋ ಪ್ಲಾನಿಂಗ್ ನಲ್ಲಿ ಬಂದಿದ್ದಾರೆ. ಇದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಬಜ್ ಅಂತಾನೆ ಹೇಳ್ಬೋದು. KVN ಪ್ರೊಡಕ್ಷನ್ ಹೌಸ್ ಅವರು ರೀಸೆಂಟ್ ಆಗಿ S19 ಅವರಿಗೆ ಹಾಗೆ ನಮ್ಮ ದರ್ಶನ್ ರವರ ಡೆವಿಲ್ ಸಿನಿಮಾಗೂ ಕೂಡ ಆಕ್ಷನ್ ಕಟ್ನ ಹೇಳಿದ್ರು. ಇವಾಗ ಕಿಚ್ಚ ಸುದೀಪ್ ರವರ ಸಿನಿಮಾಗೂ ಕೂಡ ಬಂಡವಾಳ ಹಾಕೋದಕ್ಕೆ KVN ಪ್ರೊಡಕ್ಷನ್ ಹೌಸ್ ರೆಡಿಯಾಗಿ ನಿಂತಿದೆ. ಹಾಗೆ ನರ್ತನ್ ರವರ ಸ್ಟೋರಿಯಲ್ಲಿ ಕಿಚ್ಚ ಸುದೀಪ್ ರವರಿಗೆ ಸಿನಿಮಾ ಬರೋದು ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗೋವರೆಗೂ ಕಾದು ನೋಡಿ. ಈ ಬಜ್ ಅಂತೂ ನಿಜನೇ ಆಗಿರುತ್ತೆ. ಇನ್ನ ಕಿಚ್ಚ ಸುದೀಪ್ ರವರ ಮೋಸ್ಟ್ ಅವಾಂಟೆಡ್ ಕೊಲಾಬರೇಷನ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೊಲಾಬರೇಷನ್, ಒಂದು ಗ್ಲೋಬಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಅದು ಆರ್ ಚಂದ್ರು ಅವರ ಡೈರೆಕ್ಷನ್ ನಲ್ಲಿ ಬರ್ತಕ್ಕಂತ ಗ್ಲೋಬಲ್ ಮೂವಿ. ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಮುಂಚೆನೆ ಆರ್ ಚಂದ್ರು ಅವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ರೀಸೆಂಟ್ ಆಗಿ ಕಿಚ್ಚ ಸುದೀಪ್ ರವರು ಆರ್ ಚಂದ್ರು ಅವರ ಡೈರೆಕ್ಷನ್ ನಲ್ಲಿ ಕಬ್ಜಾ ಸಿನಿಮಾದಲ್ಲಿ ಆಕ್ಟಿಂಗ್ ಅನ್ನ ಮಾಡಿದ್ರು. ಈ ಸಿನಿಮಾದ ಕಥೆಯನ್ನ ಬರೆದಿರೋದು ಬಾಹುಬಲಿ ಸ್ಟೋರಿ ರೈಟರ್ ರಾಜಮೌಳಿ ಅವರ ತಂದೆ ವಿಜಯೇಂದ್ರ ಪ್ರಸಾದ್. ಇವರ ಕಥೆಗಳು ಹೇಗಿರ್ತಾವೆ ಅನ್ನೋದನ್ನ ನೀವು ಸಿನಿಮಾ ಮೂಲಕ ಆಲ್ರೆಡಿ ನೋಡಿದ್ದೀರಾ. ಇನ್ನ ಆರ್ ಚಂದ್ರು ಅವರ ಡೈರೆಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಕೂಡ ಕಬ್ಜಾ ಸಿನಿಮಾದಲ್ಲಿ ನೋಡಿರ್ತೀರಾ. ಈ ಸಿನಿಮಾದ ಟೈಟಲ್ ಪೋಕ್ ಅಂತ ಆಲ್ರೆಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಪೋಕ್ ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಇದು ಕಿಚ್ಚ ಸುದೀಪ್ ರವರ ಒಂದು ಆರ್ಮಿ ಸಿನಿಮಾ ಅಂತಾನೆ ಹೇಳ್ಬೋದು. ಕಿಚ್ಚ ಸುದೀಪ್ ರವರು ಒಂದು ಹಾಲಿವುಡ್ ಸಿನಿಮಾದಲ್ಲಿ ಆಕ್ಟಿಂಗ್ ಅನ್ನ ಮಾಡಬೇಕಿತ್ತು. ಆ ಸಿನಿಮಾದ ಹೆಸರು ರೈಸನ್. ಕಾರಣಾಂತರಗಳಿಂದ ಆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರು ಆಕ್ಟಿಂಗ್ ಅನ್ನ ಮಾಡಲಿಲ್ಲ. ಈಗ ಅದೇ ಆರ್ಮಿ ಸ್ಟೋರಿ ಇಲ್ಲಿ ಕನ್ವರ್ಟ್ ಆಗಿ ಪೋಕ್ ಆಗಿ ಆರ್ ಚಂದ್ರ ಅವರ ಡೈರೆಕ್ಷನ್ ನಲ್ಲಿ ಬರ್ತಾ ಇದೆ. ಈ ಸಿನಿಮಾ ಮತ್ತೊಂದು ಬಸ್ ನ ಕ್ರಿಯೇಟ್ ಮಾಡಿದಾಗ ತುಂಬಾ ಬ್ರೀಫ್ ಆಗಿ ಮಾತಾಡುವ. ಇನ್ನ ಕಿಚ್ಚ ಸುದೀಪ್ ರವರ ಮುಂದಿನ ಸಿನಿಮಾ KK ದಿ ಫಿಲ್ಮ್. ಈ ಸಿನಿಮಾಗೆ KK ಅಂದ್ರೆ ಕಿಂಗ್ ಕಿಚ್ಚ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಆದ್ರೆ KK ಅಂದ್ರೆ ಸಮಥಿಂಗ್ ಏನೋ ಇದೆ. ಅದನ್ನ ಕಿಚ್ಚ ಸುದೀಪ್ ರವರು ಡೈರೆಕ್ಷನ್ ಮಾಡ್ತಾ ಇರೋ ಸಿನಿಮಾ, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ. ಇದನ್ನ ಕಿಚ್ಚ ಸುದೀಪ್ ರವರು ರೀಮೇಕ್ ಮಾಡ್ತಾ ಇದಾರೆ ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಇದು ಕಿಚ್ಚ ಸುದೀಪ್ ಅವರ ರೀಮೇಕ್ ಮಾಡದೇ ಇರೋ ಓನ್ ಕ್ರಿಯೇಟಿಂಗ್ ಸ್ಟೋರಿ ಆಗಿರುತ್ತೆ. ಈ ಸಿನಿಮಾಗೆ ಬಂಡವಾಳನ ಹಾಕ್ತಾ ಇರೋದು KRG ಸ್ಟುಡಿಯೋಸ್. ಈ ಸಿನಿಮಾದ ಪ್ರೊಡ್ಯೂಸರ್ ಕಾರ್ತಿಕ್ ಗೌಡ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ಇದು ತುಂಬಾನೇ ದೊಡ್ಡ ಸಿನಿಮಾ, ಅಭಿಮಾನಿಗಳು ಇದನ್ನ ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ, ಇದು ಒಂದು ಫುಲ್ ಕಮರ್ಷಿಯಲ್ ಸಿನಿಮಾ ಅಂತಾನೆ ಹೇಳಿದ್ರು. ಇಲ್ಲಿ ಬಿಟ್ಟಿರೋ ಪೋಸ್ಟರ್ ಅಲ್ಲಿ ಕಿಚ್ಚ ಸುದೀಪ್ ರವರ ಕೈಯಲ್ಲಿ ಬೇಡಿ, ಹಾಗೆ ಈ ಒಂದು ಪೋಸ್ಟರ್ ಅಲ್ಲಿ ಫುಲ್ ಬ್ಲಡ್ ತುಂಬಿಕೊಂಡಿದೆ, ಹಾಗೆ ಕೈಯಲ್ಲಿ ಚಾಕು ಕೂಡ ಇದೆ. ಇನ್ನ ಕೆಳಗಡೆ ಕ್ಯಾಪ್ಷನ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ರವರು ನನ್ನ ಬೆಸ್ಟ್ ವರ್ಷನ್ ಅನ್ನ ನಾನು ಇಲ್ಲಿ ತೋರಿಸ್ತೇನೆ ಅಂತ ಕೂಡ ಕ್ಯಾಪ್ಷನ್ ನಲ್ಲಿ ಮೆನ್ಷನ್ ಮಾಡಿದ್ರು. ಇದು ಕಿಚ್ಚ ಸುದೀಪ್ ರವರ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಸುಮಾರು 10 ವರ್ಷಗಳ ನಂತರ ಕಿಚ್ಚ ಸುದೀಪ್ ರವರು ಮತ್ತೆ ಡೈರೆಕ್ಷನ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನ ಕಿಚ್ಚ ಸುದೀಪ್ ರವರ ಮುಂದಿನ ಸಿನಿಮಾ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯ ಖ್ಯಾತ ಡೈರೆಕ್ಟರ್ ಮನಾಡು ವೆಂಕಟ್ ಪ್ರಭು ಅವರ ಜೊತೆ. ಮನಾಡು ವೆಂಕಟ್ ಪ್ರಭು ಅವರ ಡೈರೆಕ್ಷನ್ ನಲ್ಲಿ ಕಿಚ್ಚ ಸುದೀಪ್ ರವರಿಗೆ ಸಿನಿಮಾ ಬರೋದು ಕನ್ಫರ್ಮ್ ಅಂತ ಸ್ವತಃ ಕಿಚ್ಚ ಸುದೀಪ್ ರವರೇ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು. ಅವರು ಕಥೆಯನ್ನ ಇನ್ನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ದಿ ಗೋಡ್ ಸಿನಿಮಾನ ಮಾಡಿ ರಿಲೀಸ್ ಮಾಡಿದ್ದಾರೆ. ಆ ಸಿನಿಮಾನ ನೋಡಿದ್ರೆ ನಿಮಗೆ
ಮನಡು ವೆಂಕಟ್ ಪ್ರಭು ಅವರ ಕಥೆಯ ಪ್ರಭಾವ ಹೇಗಿರುತ್ತೆ, ಅವರ ಡೈರೆಕ್ಷನ್ ಕೈ ಚಳಕ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು. ಇನ್ನ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಲೈಕಾ ಪ್ರೊಡಕ್ಷನ್ ಹೌಸ್ ಜೊತೆ. ಲೈಕಾ ಪ್ರೊಡಕ್ಷನ್ ಹೌಸ್ ಅವರು ಕೂಡ ಕಿಚ್ಚ ಸುದೀಪ್ ಅವರಿಗೆ ಸಿನಿಮಾ ಮಾಡಲೇಬೇಕು ಅಂತ ಅವರ ಬಳಿ ಆಲ್ರೆಡಿ ಮಾತನಾಡಿದ್ದಾರೆ. ಆದ್ರೆ ಅದು ಯಾವ ಸಿನಿಮಾ ಅನ್ನೋದನ್ನ ಇನ್ನೂ ಕೂಡ ಖಚಿತಪಡಿಸಿಲ್ಲ. ಅದು ಯಾವ ಸಿನಿಮಾ ಆದ್ರೂ ಆಗಿರ್ಬೋದು, ಅದನ್ನ ನಾವು ಕಾದು ನೋಡಿ. ನಮ್ಮ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಅಂತಾನೆ ಹೇಳ್ಬೋದು ಲೈಕಾ ಪ್ರೊಡಕ್ಷನ್ಸ್. ಸೊ ಇವರು ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ತುಂಬಾನೇ ಬಿಗ್ ಸ್ಕೇಲ್ ನಲ್ಲಿ ಮೂವ್ ಆಗುತ್ತೆ. ಇದೇ ರೀತಿ ಅನದರ್ ಬಿಗ್ಗೆಸ್ಟ್ ಕೊಲಾಬರೇಷನ್ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರು ಮತ್ತೆ ಹೊಂಬಾಳೆ ಫಿಲ್ಮ್ಸ್ ಅವರು ಮಾಡ್ತಾ ಇರೋ ಒಂದು ಬಿಗ್ ಬಜ್ ಸಿನಿಮಾ. ಹೊಂಬಾಳೆ ಫಿಲ್ಮ್ಸ್ ಅವರು ಕೂಡ ಕಿಚ್ಚ ಸುದೀಪ್ ಅವರಿಗೆ ಒಂದು ಸಿನಿಮಾನ ಮಾಡಲೇಬೇಕು ಅಂತ ಆಲ್ರೆಡಿ ಡಿಸೈಡ್ ಅನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತುಕತೆ ಕೂಡ ಆಗಿದೆ. ಆದ್ರೆ ಈ ಸಿನಿಮಾ, ಈ ಒಂದು ಸ್ಟೋರಿ ಡೈರೆಕ್ಟರ್ ಯಾರು ಅನ್ನೋದನ್ನ ನಾವು ಅನೌನ್ಸ್ಮೆಂಟ್ ಮಾಡಿದ ನಂತರ ಕಾದು ನೋಡಬೇಕು. ಇದಷ್ಟು ಕಿಚ್ಚ ಸುದೀಪ್ ರವರ ಮುಂಬರುವ ಸಿನಿಮಾಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.